ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಇದ್ವಿ. ಆದರೆ ರಾಜ್ಯ ಸರ್ಕಾರದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅವರೇ ಇದನ್ನು ಸರಿಯಾಗಿ ಬೆಂಬಲಿಸದೇ ಇದ್ದರೆ ಇದು ನೆಲಕ್ಕೆ ಇಳಿಯುವುದಿಲ್ಲ. ಇದೀಗ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಖಾದಿ ಬಟ್ಟೆ ಕಡ್ಡಾಯ ಮಾಡ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆ ಧರಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಗ್ರಾಮೋದ್ಯೋಗ ಮಳಿಗೆಗಳಲ್ಲೇ ಖಾದಿ ಬಟ್ಟೆಯನ್ನು ಖರೀದಿ ಮಾಡಬೇಕು. ಸರ್ಕಾರಿ ಸ್ವಾಮ್ಯದ ಖಾದಿ ಮಳಿಗೆಗಳೇನಿದ್ದಾವೆ ಅಲ್ಲೇ ಈ ಬಟ್ಟೆಗಳನ್ನು ಖರೀದಿ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಖಾದಿ ಗ್ರಾಮೋದ್ಯೋಗ ಮಂಡಳಿ ರಿಯಾಯಿತಿ ಕೂಡ ಕೊಡಬೇಕು. ಈಗ ಕೊಡ್ತಾ ಇರುವಂತಹ ರಿಯಾಯಿತಿಗಿಂತ ಹೆಚ್ಚಿನ 5% ರಿಯಾಯಿತಿ ಕೊಡಬೇಕು. ಪುರುಷ ನೌಕರರು ಖಾದಿ ಬಟ್ಟೆಯ ಪ್ಯಾಂಟ್ ಶರ್ಟು, ಓವರ್ ಕೋಟ್, ಮಹಿಳೆಯರು ಸಿಲ್ಕ್ ಸೀರೆ, ಚೂಡಿದಾರ ಬಳಕೆ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಈ ಯೋಜನೆಗೆ ಏಪ್ರಿಲ್ 24ರಂದು ಚಾಲನೆ ಕೂಡ ನೀಡಲಿದೆ ಸರ್ಕಾರ. ಈ ಮೂಲಕವಾಗಿ ನಮ್ಮ ದೇಶದಲ್ಲಿ ತಯಾರಾಗುವಂತಹ ಏನು ಖಾದಿ ಗ್ರಾಮೋದ್ಯೋಗದ ಬಟ್ಟೆಗಳಿದ್ದಾವೆ ಅದಕ್ಕೆ ಉತ್ತೇಜನೆ ಕೊಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅದೇ ರೀತಿ ರಾಜಕಾರಣಿಗಳಲ್ಲೂ ಕೂಡ ಇದೇ ಬದಲಾವಣೆಗೂ ಮುಂದಾಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಅಧಿಕಾರಿಗಳು ಸಹಜವಾಗಿ ಪಾಲನೆ ಮಾಡಬೇಕಾಗತ್ತೆ. ಆದರೆ ಖಾದಿ ಗ್ರಾಮೋದ್ಯೋಗಕ್ಕೆ ಉತ್ತೇಜನೆ ಸಿಗಬೇಕು, ಖಾದಿ ಗ್ರಾಮೋದ್ಯೋಗ ಬೆಳಿಬೇಕು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಅದನ್ನು ಗೌರವಿಸಬೇಕಾಗತ್ತೆ, ಅದನ್ನು ಬಳಕೆ ಮಾಡಬೇಕಾಗತ್ತೆ. ಆಗ ಮಾತ್ರ ಬಹುದೊಡ್ಡ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 24ಕ್ಕೆ ಚಾಲನೆ ಕೂಡ ಕೊಡುತ್ತೆ ಈ ಯೋಜನೆಗೆ. ಮಹಿಳೆಯರು ಸಿಲ್ಕ್ ಸೀರೆ, ಚೂಡಿದಾರ್ಗಳನ್ನು ಧರಿಸೋದಕ್ಕೆ ಅಂತ ಸೂಚನೆ ನೀಡಲಾಗಿದೆ. ಜೊತೆಗೆ ಪುರುಷ ನೌಕರರು ಖಾದಿ ಬಟ್ಟೆಯ ಪ್ಯಾಂಟ್ ಶರ್ಟ್, ಓವರ್ ಕೋಟ್ಗಳನ್ನು ಧರಿಸೋದಕ್ಕೆ ಅಂತ ಸೂಚನೆ ಕೊಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸ್ಥಳ ಮಟ್ಟದಲ್ಲಿ, ನೆಲಮಟ್ಟದಲ್ಲಿ ಬಳಕೆಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.